ನಂಬಿಕೆ ಯೂಟ್ಯೂಬ್ ಕನ್ನಡ ವೀಕ್ಷಕರಿಗೆಲ್ಲ ನಾನು ನಿಮ್ಮ ಬ್ರಹ್ಮಶ್ರೀ ಸಾಯಿ ಕೃಷ್ಣನ್ ಮಾಡುವ ನಮಸ್ಕಾರಗಳು. ನೋಡಿ, ಇಂದಿನ ಸಂಚಿಕೆಯಲ್ಲಿ ನಾವು ಕಳೆದ ಬಾರಿ ವಿಶೇಷವಾಗಿರ್ತಕ್ಕಂಥದ್ದು ಸಿಂಹ ರಾಶಿ ಬಗ್ಗೆ ತಿಳ್ಕೊಂಡ್ವಿ. ಹಾಗೆ ಈಗಿರ್ತಕ್ಕಂಥದ್ದು ಕನ್ಯಾ ರಾಶಿ. ಕನ್ಯಾ ರಾಶಿ ಅಂತ ಹೇಳಿದರೆ ಭಾಳ ವಿಶೇಷವಾಗಿರ್ತಕ್ಕಂಥದ್ದು. ಈ ರಾಶಿಯ ಗುಣ ಸ್ವಭಾವ ಮತ್ತು ಅವರಿಗಿರ್ತಕ್ಕಂತಹ ದಿಕ್ಕು, ಶುಭವಾದ ದಿಕ್ಕು, ಶುಭವಾದ ಸಂಖ್ಯೆ, ಶುಭವಾದ ಇರತಕ್ಕಂತಹ ಬಣ್ಣ ಮತ್ತು ಶುಭವಾದ ಹರಳುಗಳು, ಹಾಗೆ ಅವರ ಗುಣ ಸ್ವಭಾವಗಳು ಏನೆಂಬುದು ತಿಳಿಸ್ಕೊಡ್ತೇನೆ. ವಿಶೇಷವಾಗಿರ್ತಕ್ಕಂಥದ್ದು ನೋಡಿ, ಕನ್ಯಾ ರಾಶಿಗೆ ರಾಶಾಧಿಪತಿ ಬುಧ ಆಗ್ತಾನೆ. ಯಾಕಂದರೆ ಬುಧ ಅಂತಕ್ಕಂಥದ್ದಂತ ಹೇಳಿದರೆ ವಿಶೇಷವಾಗಿರ್ತಕ್ಕಂತಹ ಗ್ರಹ, ಪ್ರಬಲವಾದ ಗ್ರಹ. ಈ ಗ್ರಹವಾಗಿರ್ತಕ್ಕಂಥದ್ದು ಇರೋದ್ರಿಂದ ಈತನಲ್ಲಿ ಬಹಳಷ್ಟು ಕೂಡ ಈ ಗುಣ ಸ್ವಭಾವದವರು, ಈ ರಾಶಿ ಯಾವುದು ಕನ್ಯಾ ರಾಶಿಯವರಿಗೆ ಗುಣ ಸ್ವಭಾವದವರು ಹೇಗೆಂದರೆ ಗಂಡು ಮಕ್ಕಳಾಗಿರಲಿ ಮತ್ತು ಹೆಣ್ಣು ಮಕ್ಕಳಾಗಿರಲಿ ಬಹಳಷ್ಟು ಚಾಕುಚಕ್ಯತೆ ಇರ್ತಕ್ಕಂಥವರಾಗಿರ್ತಾರೆ, ಬಹಳ ಬಲಿಷ್ಠರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ ಮತ್ತು ನಕಾರಾತ್ಮಕಗಳನ್ನು ಶಕ್ತಿಗಳನ್ನು ಬಹಳಷ್ಟು ಹೊಡೆದೊಡಿಸುವಂಥ ಸಾಮರ್ಥ್ಯದವರಾಗಿರ್ತಾರೆ. ಯಾಕಂದರೆ ಇವರ ತಿಳುವಳಿಕೆ, ಇವರ ಆಲೋಚನೆ, ಇವರ ಮನಸ್ಥಿತಿ ಬಹಳ ಗಟ್ಟಿಯಾದ ನಿರ್ಧಾರಗಳು ಇವರಲ್ಲಿರ್ತಕ್ಕಂಥದ್ದು. ಈ ಒಂದು ಸ್ವಭಾವದಿಂದ ಅತಿ ಹೆಚ್ಚಾಗಿ ಇವರಿಗಿರ್ತಕ್ಕಂತಹ ಕೆಲಸ, ಕಾರ್ಯ, ವ್ಯವಹಾರ ಮತ್ತು ಎಜುಕೇಷನ್ನಲ್ಲಿ ಬಹಳಷ್ಟು ಜ್ಞಾನವಂತರು, ತಿಳುವಳಿಕೆವಂತರು, ಬುದ್ಧಿವಂತರಾಗುವಂಥರಾಗಿರ್ತಾರೆ. ಮತ್ತು ಪ್ರಮುಖವಾಗಿ ಇವ್ರು ಏನಂತಾರೆ ಹೇಳಿದ್ರೆ, ಇವರನ್ನು ಎಲ್ಲರೂ ಕೂಡ ಇವರ ಆಡಳಿತದಲ್ಲಿ ಇರಬೇಕಂತಕ್ಕಂಥ ಸ್ವಭಾವ ಜಾಸ್ತಿ. ಯಾಕಂತ ಹೇಳಿದ್ರೆ ಇವರ ಮನಸ್ಸು, ಇವರ ಆಲೋಚನೆ ಏನು ಯೋಚಿಸುತ್ತೆ ಹಾಗೆ ಅವರು ಕೂಡ ಅದೇ ಆಲೋಚನೆ, ಅದೇ ಮನಸ್ಥಿತಿಯನ್ನು ಯೋಚಿಸುವಂಥವ್ರಾಗಿರ್ಬೇಕನ್ನೋ ಮನಸ್ಥಿತಿ ಇರುತ್ತೆ. ಇಂಥ ಭಾವನಾತ್ಮಕವಾಗಿ ಇರತಕ್ಕಂತಹ ಅಂಶಗಳಾಗಿರುತ್ತೆ. ಹಾಗೆ ಹೆಣ್ಣು ಮಕ್ಕಳ ಸ್ವಭಾವ, ಯಾಕಂದರೆ ಇವರು ಕೂಡ ಧೈರ್ಯಶಾಲಿಗಳು, ಬಹಳ ಪರಾಕ್ರಮಿಗಳು ಮತ್ತು ಬಹಳಷ್ಟು ವಿಶೇಷದಾಯಕವಾಗಿರ್ತಕ್ಕಂತಹ ಮನೆತನ, ಕುಟುಂಬ, ಒಂದೆಲ್ಲ ಶೈಲಿಯಲ್ಲೂ ಕೂಡ ಒಂದು ಎಜುಕೇಷನ್ನಲ್ಲಾಗಿರ್ಬೋದು ಮತ್ತು ಕೆಲಸ ಕಾರ್ಯದಲ್ಲಾಗಿರ್ಬೋದು ಮತ್ತು ಅವ್ರು ನಡೆಸತಕ್ಕಂತಹ ದಾರಿಗಳಲ್ಲಾಗಿರ್ಬೋದು ಬಹಳಷ್ಟು ಬಲಿಷ್ಠರಾಗಿರ್ತಾರೆ. ಯಾಕಂತ ಹೇಳಿದ್ರೆ ಜ್ಞಾನ ಅಂತಕ್ಕಂಥದ್ದು, ಬುದ್ಧಿ ಅಂತಕ್ಕಂಥದ್ದು ಭಾಳಷ್ಟು ಮುತುವರ್ಜಿಯಾಗಿ ನಿಲ್ಲುವಂಥ ಮನಸ್ಥಿತಿಯಾಗಿರುತ್ತೆ. ಈ ಥರ ಇರ್ತಕ್ಕಂಥದ್ದು ಇರೋದ್ರಿಂದ ಅತಿಯಾದ ವೃದ್ಧಿದಾಯಕವಾಗಿರ್ತಕ್ಕಂತಹ ಅಂಶಗಳಾಗಿರುತ್ತೆ. ಮತ್ತು ಇವರಿಗೆ ಶುಭವಾದ ಸಂಖ್ಯೆಗಳು ಯಾವುದಂತ ಹೇಳಿದ್ರೆ, ವಿಶೇಷವಾಗಿ ಕನ್ಯಾ ರಾಶಿ ರಾಶಾಧಿಪತಿ ಬುಧವಾದ ಇವರಿಗೆ ಸಂಖ್ಯೆಗಳು ಯಾವುದಂತ ಹೇಳಿದ್ರೆ ಪ್ರಮುಖವಾಗಿ 5, 6 ಈ ಸಂಖ್ಯೆ ಇರತಕ್ಕಂಥದ್ದು ಬಹಳಷ್ಟು ಇವರು ಬಳಸಬೇಕಾಗತ್ತೆ. ಯಾಕಂದರೆ ಇವರ ಗಾಡಿ ನಂಬರ್ ಆಗಿರ್ಬೋದು 5, 6 ಇದಕ್ಕೆ ಸಂಬಂಧಪಟ್ಟಂಥ ವಾಹನ ತೆಗೆದುಕೊಳ್ಳೋದ್ರಿಂದ, ಇಲ್ಲವಾದರೆ ಮೊಬೈಲ್ ನಂಬರ್ ಆಗಿರ್ಬೋದು, ಇಲ್ಲವಾದರೆ ಬ್ಯಾಂಕ್ ಅಕೌಂಟ್ನಲ್ಲಿ ಯಾವುದಾದ್ರೂ ಈ ನಂಬರ್ ಇರತಕ್ಕಂಥದ್ದಾಗಿರ್ಬೋದು, ಹಾಗೆ ಮನೆ ನಿವೇಶನಕ್ಕೆ ತಗೊಳ್ತಕ್ಕಂಥ ಡೋರ್ ನಂಬರ್ಗಳಾಗಿರ್ಬೋದು. ಹೀಗೆ ಈ ಸಂಖ್ಯೆಯನ್ನು ಬಳಸೋದ್ರಿಂದ ಬಹಳಷ್ಟು ಅದೃಷ್ಟ ಅಂತಕ್ಕಂಥದ್ದು ಕೂಡಿ ಬರ್ತದೆ. ಹಾಗೆ ಶುಭವಾದ ವಾರ ಇವರಿಗೆ, ಯಾಕಂದರೆ ಇವರು ನಿತ್ಯವೂ ಕೂಡ ಒಂದು ಕೆಲಸ, ಕಾರ್ಯ ಮತ್ತು ವ್ಯವಹಾರಗಳನ್ನು ತೊಡಗಬೇಕಂದ್ರೆ, ಒಂದು ಹೂಡಿಕೆ ಮಾಡಬೇಕಂತ ಹೇಳಿದರೆ, ಒಂದು ಹಣಕಾಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕಂತ ಹೇಳಿದರೆ, ಯಾವುದಾಗಿ ಹೊಸದಾಗಿ ವ್ಯಾಪಾರ ಉದ್ಯಮಗಳನ್ನು ಮಾಡಬೇಕಂತ ಹೇಳಿದರೆ, ಯಾವುದಾದ್ರು ಬಿಸ್ನೆಸ್ ಮಾಡಬೇಕಂತ ಹೇಳಿದರೆ ಇವರಿಗಿರ್ತಕ್ಕಂಥದ್ದು ಶುಭವಾದ ದಿನವಾದಂತ ಹೇಳಿದ್ರೆ ವಿಶೇಷವಾಗಿರ್ತಕ್ಕಂಥದ್ದು ಬುಧವಾರ ಹಾಗೆ ಶುಕ್ರವಾರ. ಈ ದಿವಸದಂದು ಅವರು ಮಾಡೋದ್ರಿಂದ ಅತಿಯಾದ ಅದೃಷ್ಟ ಅಂತಕ್ಕಂಥದ್ದು ಅವರ ಪಾಲಿಗೆ ಬರ್ತಕ್ಕಂಥದ್ದಾಗುತ್ತೆ. ಹಾಗೆ ಇವರಿಗಿರ್ತಕ್ಕಂಥ ಶುಭವಾದ ದಿಕ್ಕು ಯಾವುದು ಅಂತ ಹೇಳಿದ್ರೆ, ಪ್ರಮುಖವಾಗಿರತಕ್ಕಂಥದ್ದು ಕನ್ಯಾ ರಾಶಿಗೆ ರಾಶಾಧಿಪತಿ ಮತ್ತು ಬುಧ ಆಗೋದ್ರಿಂದ ಶುಭವಾದ ದಿಕ್ಕು ಯಾವುದಂತ ಹೇಳಿದ್ರೆ ಇವರಿಗೆ ಉತ್ತರ ಆಗಿ ಬರ್ತದೆ. ಯಾಕಂದರೆ ನಾವು ನಂದಿ ಬಾಗಿಲು ಅಂತ ಕರಿತೇವೆ. ಈ ಒಂದು ಉತ್ತರ ದಿಕ್ಕಿಗೆ ವಿಶೇಷವಾಗಿ ಸಂಬಂಧಪಟ್ಟಂತಹ ಬಾಗಿಲು ಆಗೋದ್ರಿಂದ ಅವರ ಹೊಸದಾಗಿ ನಿವೇಶನಗಳನ್ನು ಖರೀದಿ ಮಾಡ್ತಾ ಇದ್ದರೆ ಉತ್ತರ ದಿಕ್ಕಿನಲ್ಲೇ ತೆಗೆದುಕೊಳ್ಳಿ. ಮನೆಯನ್ನು ಕಟ್ಟಡ ಮಾಡಿ ಬಾಗಿಲನ್ನು ನೀಡುವಂಥ ಸಂದರ್ಭದಲ್ಲಿ ಉತ್ತರ ಭಾಗದಲ್ಲೇ ಮಾಡುವಂಥದ್ದು ಮತ್ತು ಉತ್ತರ ಭಾಗದಲ್ಲಿ ಪ್ರಯಾಣ ಮಾಡೋದ್ರಿಂದ ಭಾಳ ಶ್ರೇಷ್ಠ ಇವರಿಗೆ. ಹಾಗೆ ಇವರ ಶುಭ ವರ್ಣ ಯಾವುದಂತ ಹೇಳಿದ್ರೆ ಗರುಡ ಪಾದ ಅಂತ ಬರ್ತದೆ. ಗರುಡ ಪಾದ ಅಂತ ಹೇಳಿದರೆ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು. ಯಾಕಂದರೆ ಇದು ಹರಳಿನಲ್ಲಿ ಧರಿಸ್ಕೊಳ್ತಕ್ಕಂಥದ್ದು, ಇಲ್ಲವಾದರೆ ಪಚ್ಚೆ, ಹಸಿರು ಪಚ್ಚೆ ಅಂತ ಧರಿಸ್ಕೊಳ್ತಕ್ಕಂಥದ್ದು ಹಚ್ಕೊಳ್ಳೋದ್ರಿಂದ ಸಾಕಷ್ಟು ವೃದ್ಧಿದಾಯಕವಾಗುತ್ತೆ. ಮತ್ತು ಇವರಿಗೆ ಶುಭವಾದ ಬಣ್ಣ ಬಂದು ಹಸಿರು ಮತ್ತು ಕೆಂಪು ಬರ್ತದೆ. ಈ ಎರಡು ಬಣ್ಣದಲ್ಲಿ ವಾಹನವನ್ನು ತರಿಸ್ಕೊಳ್ಬೋದು, ಇಲ್ಲ ಅವರ ಮನೆ ನಿವೇಶನದಲ್ಲಿ ಮನೆಯನ್ನು ವಾಸಿಸ್ತಾ ಇದ್ದರೆ ಆ ಬಣ್ಣನ ಬಳಸುವಂಥದ್ದು. ಡಾರ್ಕ್ನಾಗಿ ಬಾರ್ಡ್ರಾಗಿ ಕೊಟ್ಟಿದ್ದರೂ ಸಾಕಾಗುತ್ತೆ.
ಅಷ್ಟನ್ನು ಮಾಡಿಕೊಂಡು ಬರೋದರಿಂದ ಅವರ ಬಟ್ಟೆ ವಸ್ತ್ರಗಳನ್ನು ಅತಿ ಹೆಚ್ಚಾಗಿ ಆ ಬಣ್ಣದಲ್ಲಿ ಬಳಸೋದ್ರಿಂದ ಅವರಲ್ಲಿರ್ತಕ್ಕಂಥ ಜ್ಞಾನ, ಬೆಳವಣಿಗೆ, ಅಭಿವೃದ್ಧಿ ಇನ್ನೆಷ್ಟು ಎತ್ತರವಾಗಿ ಸ್ಥಾನಗಳಲ್ಲಿ ಮುಂದುವರಿತಕ್ಕಂಥದ್ದಾಗುತ್ತೆ. ಆದ ಕಾರಣ ಮತ್ತೆ ನಂತರ ನಮ್ಮ ನಂಬಿಕೆ ಯೂಟ್ಯೂಬ್ ಕನ್ನಡ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದೇ ಕಠಿಣ ನಿಗೂಢ ಗುಪ್ತ ಸಮಸ್ಯೆಗಳಿದ್ದರೂ ಕೂಡ ನಮ್ಮ ಅಥರ್ವಣ ವೇದಕ್ಕೆ ಸಂಬಂಧಪಟ್ಟಂತಹ ಭಗವತಿ ಭದ್ರಕಾಳಿ ಅಮ್ಮನವರ ಪೂಜಾ ವಿಧಿವಿಧಾನದಿಂದ ಪರಿಹಾರ ಮಾರ್ಗವಿದೆ, ಚಿಂತಿಸಬೇಡಿ. ನಮಸ್ಕಾರ. ಪ್ರತ್ಯಂಗಿರ ಹೋಮ ಭಗವತಿ ತಾಯಿಯ ಸೇವೆಗಾಗಿ ಯಾವುದೇ ರೀತಿಯ ಕಠಿಣ ಸಮಸ್ಯೆಗಳಿಗೆ ಸೂಕ್ತ ಪರಿಹಾರಕ್ಕೆ ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಲು ಈ ಕೆಳಕಂಡ ವಿಳಾಸದಲ್ಲಿ ಸಂಪರ್ಕಿಸಬಹುದು. ಹಾಗೆ ಪ್ರತಿ ತಿಂಗಳ ಹುಣ್ಣಿಮೆಯಂದು ಮೈಸೂರಿನಲ್ಲಿ ಗುರೂಜಿಯವರಿಂದ 2 ದಿನಗಳ ವಿಶೇಷವಾದ ಪೂಜಾ ಕೈಂಕರ್ಯಗಳು ನಡೆಯುತ್ತವೆ. ಈ ಪೂಜೆಯಲ್ಲಿ ಪಾಲ್ಗೊಂಡು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಿ. ಈ ಕೆಳಕಂಡ ಮೊಬೈಲ್ ಸಂಖ್ಯೆಗೆ ಸಂಪರ್ಕಿಸಿ.